2025ರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಅಂತಿಮ ಪಂದ್ಯ ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯುತ್ತಾ ಇದೆ. ಈ ಪಂದ್ಯದಲ್ಲಿ 3 ದಿನಗಳ ಆಟ ಮುಗಿದಿದ್ದು, ಪ್ರಸ್ತುತ ದಕ್ಷಿಣ ಆಫ್ರಿಕಾ ಇದರಲ್ಲಿ ಮೇಲುಗೈಯನ್ನು ಸಾಧಿಸಿರುವಂತೆ ಕಾಣುತ್ತಿದೆ. ಈ ಪಂದ್ಯವನ್ನ ಗೆಲ್ಲಲು ಆಫ್ರಿಕನ್ ತಂಡವು ಇನ್ನು 69 ರನ್ ಗಳಿಸಬೇಕಾಗಿದೆ. ಇನ್ನು ಆಸ್ಟ್ರೇಲಿಯಾ ಈ ಪಂದ್ಯವನ್ನ ಗೆಲ್ಲಲು ಇನ್ನು 8 ವಿಕೆಟ್ಗಳ ಅಗತ್ಯವಿದೆ. ಹೀಗಾಗಿ 4ನೇ ದಿನದ ಪಂದ್ಯವು ಇನ್ನಷ್ಟು ರೋಮಾಂಚನಕಾರಿಯಾಗುವ ನಿರೀಕ್ಷೆ ಇದೆ. ಆದರೆ ಪಂದ್ಯದ 4ನೇ ದಿನದಂದು ಮಳೆ ಬರುವ ಸಾಧ್ಯತೆಗಳಿವೆ ಎಂದು ವರದಿಯಾಗಿದೆ. ಲಾರ್ಡ್ಸ್ ಟೆಸ್ಟ್ ಪಂದ್ಯದ 4ನೇ ದಿನದಂದು ಮಳೆಯಾಗುವ ಸಾಧ್ಯತೆ ಇದೆ. ಜೂನ್ 14ರಂದು ಲಂಡನ್ನಲ್ಲಿ ದಿನವಿಡೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಜೂನ್ 20ರಿಂದ ಇಂಗ್ಲೆಂಡ್ ವಿರುದ್ಧದ ಮಹತ್ವದ 5 ಪಂದ್ಯಗಳ ಟೆಸ್ಟ್ ಸರಣಿ ಆರಂಭವಾಗಲಿದೆ. ಆದರೆ ಈ ಸರಣಿ ಶುರುವಾಗುವುದಕ್ಕೂ ಮುನ್ನವೇ ಟೀಂ ಇಂಡಿಯಾ ಪಾಳ್ಯದಲ್ಲಿ ಆತಂಕದ ಕಾರ್ಮೋಡ ಕವಿದಿದೆ. ತಂಡದ ಮುಖ್ಯ ಕೋಚ್ ಗೌತಮ್ ಗಂಭೀರ್ ತಾಯಿಯ ಅನಾರೋಗ್ಯದ ಕಾರಣ ತುರ್ತಾಗಿ ಭಾರತಕ್ಕೆ ಮರಳಿದ್ದಾರೆ. ಇಂಗ್ಲೆಂಡ್ ಪ್ರವಾಸದಲ್ಲಿದ್ದ ಗೌತಮ್ ಗಂಭೀರ್ ಅವರ ತಾಯಿಗೆ ಹೃದಯಾಘಾತವಾದ ಸುದ್ದಿ ತಿಳಿಸಿದಂತೆ ಅವರು ತಕ್ಷಣವೇ ಇಂಗ್ಲೆಂಡ್ನಿಂದ ದೆಹಲಿಗೆ ಹಾರಿದ್ದಾರೆ. ಅದೃಷ್ಟವಶಾತ್ ಗಂಭೀರ್ ಅವರ ತಾಯಿಯ ಆರೋಗ್ಯ ಸ್ಥಿತಿ ಸದ್ಯಕ್ಕೆ ಸ್ಥಿರವಾಗಿದ್ದು ಅಪಾಯದಿಂದ ಪಾರಾಗಿದ್ದಾರಂತ ತಿಳಿದು ಬಂದಿದೆ. ಸದ್ಯಕ್ಕೆ ಎಲ್ಲರ ಕಣ್ಣು ಗಂಭೀರ್ ಅವರ ವಾಪಸಾತಿಯ ಮೇಲೆ ನೆಟ್ಟಿದೆ. ಭಾರತ ಕ್ರಿಕೆಟ್ ತಂಡ ಸದ್ಯ ಆಂಗ್ಲರ ನಾಡಲ್ಲಿ ಬೀಡುಬಿಟ್ಟಿದೆ. ಇಲ್ಲಿ ಟೀಂ ಇಂಡಿಯಾ 5 ಪಂದ್ಯಗಳ ಟೆಸ್ಟ್ ಸರಣಿ ಆಡಲಿದೆ. ಜೂನ್ 20ರಿಂದ ಮೊದಲ ಟೆಸ್ಟ್ ಪಂದ್ಯ ಆರಂಭವಾಗಿದ್ದು, ಇದಕ್ಕೂ ಮೊದಲು ಭಾರತ ಎ ತಂಡ ಇಂಗ್ಲೆಂಡ್ ಲಯನ್ಸ್ ವಿರುದ್ಧ 2 ಪಂದ್ಯಗಳನ್ನು ಆಡಿದೆ. ಈಗ ಭಾರತ ತಂಡ ಬೆಕೆನ್ಹ್ಯಾಮ್ನಲ್ಲಿ ಇಂಟ್ರಾ ಸ್ಕ್ವಾಡ್ ಪಂದ್ಯವನ್ನ ಆಡ್ತಿದೆ. ಇದರಲ್ಲಿ ಭಾರತ ಮತ್ತು ಭಾರತ ಎ ನಡುವೆ ಪಂದ್ಯ ನಡೀತಾ ಇದೆ. ಟೆಸ್ಟ್ ಸರಣಿಗೆ ಮುನ್ನ ಭಾರತ ತಂಡಕ್ಕೆ ಇದು ಕೊನೆಯ ಅವಕಾಶವಾಗಿದ್ದು, ಆಟಗಾರರು ಯಾವುದೇ ಅವಕಾಶವನ್ನ ಬಿಟ್ಟುಕೊಡದೆ ಕಠಿಣ ತಾಲೀಮನ್ನು ನಡೆಸಿದ್ದಾರೆ. ಈ ಪಂದ್ಯದಲ್ಲಿ ಭಾರತ ಟೆಸ್ಟ್ ತಂಡದ ನೂತನ ನಾಯಕ ಶುಭ್ಮನ್ ಗಿಲ್ ಸಂಯಮದ ಅರ್ಧಶತಕದೊಂದಿಗೆ ಎಲ್ಲರನ್ನ ಆಕರ್ಷಿಸಿದರು. ಹಿರಿಯ ಬ್ಯಾಟ್ಸ್ಮನ್ ಕೆಎಲ್ ರಾಹುಲ್ ಕೂಡ ಉಪಮಲಯದಲ್ಲಿ ಕಾಣಿಸಿಕೊಂಡು ಅರ್ಧಶತಕವನ್ನ ಗಳಿಸಿದರು. ಬಿಸಿಸಿಐ ತನ್ನ ಸಾಮಾಜಿಕ ಮಾಧ್ಯಮ ಪುಟದಲ್ಲಿ ಈ ಮಾಹಿತಿಯನ್ನ ನೀಡಿದೆ. ಜೂನಿಯರ್ ವನಿತೆಯರ ಹಾಕಿ ಪಂದ್ಯಾವಳಿಯಲ್ಲಿ ಆತಿಥೇಯ ಬೆಲ್ಜಿಯಂ ವಿರುದ್ಧ ಭಾರತ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದೆ. 3ನೇ ಮುಖಾಮುಖಿಯನ್ನ 3-2 ಗೋಲ್ಗಳಿಂದ ಜಯಿಸಿದೆ. 4ನೇ ನಿಮಿಷದಲ್ಲೇ ಸೋನಂ ಗೋಲಿನ ಖಾತೆ ತೆರೆದು ಭಾರತಕ್ಕೆ ಮುನ್ನಡೆಯನ್ನು ಒದಗಿಸಿದ್ರು. ಬಳಿಕ 32ನೇ ನಿಮಿಷದಲ್ಲಿ ಲಲತ್ನತ್ ಲುವಾಂಗಿ, 50ನೇ ನಿಮಿಷದಲ್ಲಿ ಗನಿಕಾ ಸಿವಾಕ್ ಮತ್ತೆರಡು ಗೋಲನ್ನು ಸಿಡಿಸಿದ್ರು. ಬೆಲ್ಜಿಯಂ 37ನೇ ಹಾಗೂ 40ನೇ ನಿಮಿಷದಲ್ಲಿ ಗೋಲು ಬಾರಿಸಿ ಬಲವಾದ ತಿರುಗೇಟು ನೀಡಿತಾದ್ರು. ಪಂದ್ಯದ ಮುಕ್ತಾಯಕ್ಕೆ 9 ನಿಮಿಷಗಳಿರುವಾಗ ಕನಿಕಾ ಹೊಡೆದ ಗೋಲು ನಿರ್ಣಾಯಕವೆನಿಸಿತು. ಇನ್ನು ಭಾರತದ ಮುಂದಿನ ಎದುರಾಳಿ ಆಸ್ಟ್ರೇಲಿಯಾ ಜೊತೆ ಮೊದಲ ಪಂದ್ಯ ಇಂದು ನಡೀತಾ ಇದೆ. ಐಪಿಎಲ್ನ ಯಂಗ್ ಸೆನ್ಸೇಷನ್ ವೈಭವ್ ಸೂರ್ಯವಂಶಿ ಇಂಗ್ಲೆಂಡ್ ವಿರುದ್ಧದ ಅಂಡರ್-19 ಸರಣಿಗಾಗಿ ಬೆಂಗಳೂರಿನ ಎನ್ಸಿಎನಲ್ಲಿ ಕಠಿಣ ತಯಾರಿಯನ್ನ ನಡೆಸುತ್ತಿದ್ದಾರೆ. ಇತ್ತೀಚೆಗೆ ವೈಭವ್ ಸೂರ್ಯವಂಶಿ ಇಂಟ್ರಾ ಸ್ಕ್ವಾಡ್ ಪಂದ್ಯದಲ್ಲಿ 90 ಎಸೆತಗಳಲ್ಲಿ 190 ರನ್ ಗಳಿಸುವ ಮೂಲಕ ಪ್ರಶಂಸೆಗೆ ಪಾತ್ರರಾಗಿದ್ರು. ಸದ್ಯ ವೈಭವ್ ಅವರನ್ನ ಭಾರತ ಅಂಡರ್-19 ತಂಡಕ್ಕೆ ಆಯ್ಕೆ ಮಾಡಲಿದೆ. ಭಾರತ ಅಂಡರ್-19 ತಂಡ ಶೀಘ್ರದಲ್ಲೇ ಇಂಗ್ಲೆಂಡ್ ಪ್ರವಾಸಕ್ಕೆ ಹೊರಡಲಿದೆ. ಈ ಪ್ರವಾಸದಲ್ಲಿ ಭಾರತ 5 ಏಕದಿನ ಮತ್ತು ಟೆಸ್ಟ್ ಪಂದ್ಯಗಳನ್ನು ಆಡಲಿದ್ದು, ವೈಭವ್ ಇಂಗ್ಲೆಂಡ್ ಪ್ರವಾಸಕ್ಕಾಗಿ 3 ಹೊಸ ಬ್ಯಾಟ್ಗಳನ್ನು ಖರೀದಿಸಿದ್ದು, ಅದರ ಫೋಟೋಗಳನ್ನು ಅವರು ಹಂಚಿಕೊಂಡಿದ್ದಾರೆ. ವೈಭವ್ ಅವರ ಹೆಸರು 3 ಬ್ಯಾಟ್ಗಳ ಮೇಲೆ ಬರೆಯಲಾಗಿದೆ. ಹೊಸ ಬ್ಯಾಟ್ನೊಂದಿಗೆ ಇಂಗ್ಲೆಂಡ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಲು ಸಜ್ಜಾಗಿದ್ದು, ಇಂಗ್ಲೆಂಡ್ ಪ್ರವಾಸಕ್ಕೆ ವೈಭವ್ ತೆಗೆದುಕೊಳ್ಳುತ್ತಿರುವ ಬ್ಯಾಟ್ನ ಬೆಲೆ 1 ಲಕ್ಷದಿಂದ 1.5 ಲಕ್ಷದವರೆಗೆ ಇದೆ ಎಂದು ಅಂದಾಜಿಸಲಾಗಿದೆ.